ಆಯುರ್ವೇದದಲ್ಲಿ ಆರೋಗ್ಯ ಅಂತಂದ್ರೆ ಶರೀರ ಮತ್ತೆ ಅದರಲ್ಲಿರೋ ಮನಸ್ಸು ಮತ್ತು ಆತ್ಮ ಇದ್ರದ್ದೆಲ್ಲದ್ರದ್ದು ಸಮಸ್ಥಿತಿಯನ್ನ ಆರೋಗ್ಯ ಅಂತ ಹೇಳ್ತಾರೆ. ಸೊ ಶರೀರ ಅಂದ್ರೇನು? ಶರೀರದೊಳಗಡೆ ದೋಷ, ಧಾತು, ಮಲ ಅಂತಂದ್ರೆ ವಾತ, ಪಿತ್ತ, ಕಫ ಈ ದೋಷಗಳು, ಮತ್ತೆ ಧಾತುಗಳು, ರಸ, ರಕ್ತಾದಿ ಧಾತುಗಳು, ಈ ಮೂತ್ರ, ಮಲ, ಪುರುಷ ಇವೆಲ್ಲನು, ಸ್ವೇದ ಇವೆಲ್ಲನೂ ಒಂದು ಪ್ರಮಾಣದಲ್ಲಿರ್ಬೇಕು, ಮತ್ತೆ ಒಂದು ನಿರ್ದಿಷ್ಟ ಕ್ವಾಲಿಟಿನಲ್ಲಿ ಇರಬೇಕು. ಇದನ್ನ ನಾವು ಆರೋಗ್ಯ ಅಂತೀವಿ. ಈ ಸಮಸ್ಥಿತಿಯನ್ನ ನಾವು ಆರೋಗ್ಯ ಅಂತ ಹೇಳ್ತೀವಿ. ಧಾತುಗಳಾಗ್ಬೋದು, ದೋಷಗಳಾಗ್ಬೋದು, ಸೊ ಅವುಗಳ ಪ್ರಮಾಣ ಅಥವಾ ಅದರ ಕ್ವಾಲಿಟಿಲಿ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ, ಅದನ್ನ ನಾವು ರೋಗ ಅಥವಾ ಅನಾರೋಗ್ಯ ಅಂತ ಹೇಳ್ತೀವಿ. ರೋಗ ಬಂದಾಗ ಚಿಕಿತ್ಸೆಗಳು ನಾವು 2 ತರ ಮಾಡ್ತೀವಿ. ಒಂದೇನು ಅಂತಂದ್ರೆ, ಯಾವ ದೋಷ ಅಥವಾ ಧಾತುದು ಪ್ರಮಾಣ ಜಾಸ್ತಿ ಇರುತ್ತಾ, ಅಥವಾ ಅದ್ರದ್ದು ಏನು ಕ್ವಾಲಿಟಿ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದ್ರ ಗುಣಗಳೇನು ಹೆಚ್ಚು ಕಮ್ಮಿ ಆಗಿರುತ್ತೆ, ಅದನ್ನ ಹೊರಗಡೆ ಆಹಾರದಿಂದ ಆಗ್ಲಿ ಅಥವಾ ಔಷಧಿಯಿಂದ ಆಗ್ಲಿ ಅದಕ್ಕೆ ಆಪೋಸಿಟ್ ಆಗಿರೋ ಅಂಥದ್ದು. ಅಂದ್ರೆ ಉದಾಹರಣೆಗೆ, ಈಗ ನೀವು ಶೀತ ಆಗಿದ್ದಾಗ ಉಷ್ಣ ಆಗೋವಂಥದ್ದು ಯಾವ್ದಾದ್ರು ಔಷಧಿಯನ್ನ ಕೊಟ್ರೆ ಶೀತ ಕಡಿಮೆ ಆಗ್ಬಿಡುತ್ತೆ. ಅದನ್ನ ನಾರ್ಮಲ್ಗೆ ತಗೊಂಬರೋದು, ಇದನ್ನ ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಈಗ ಈ ದೋಷಗಳು ಅಥವಾ ಅನ್ವಾಂಟೆಡ್ ವೇಸ್ಟ್ ಅಂತ ತಗೊಳ್ಳಿ, ಅಥವಾ ಈಗ ವಾತ, ಪಿತ್ತ, ಕಫ ಆಗ್ಲಿ, ರಸ, ರಕ್ತ, ಮಾಂಸ ಈ ಧಾತುಗಳಾಗ್ಲಿ, ನೀವು ಟಾಕ್ಸಿನ್ಸ್ ಅಂತ ಹೇಳ್ಬೋದು, ಮೆಟಬಾಲಿಕ್ ವೇಸ್ಟ್ ಅಂತ ಹೇಳ್ಬೋದು, ಇದನ್ನೆಲ್ಲ ತೆಗೆದುಹಾಕುವಂತ ಚಿಕಿತ್ಸೆಗೆ ಶೋಧನ ಅಂತ ಹೇಳ್ತೀವಿ.